ಮಾರ್ಕೆಟ್ಗೆ ಈಗ ಇನ್ನೊಂದು ಮೊಬೈಲ್ ಕಾಲಿಟ್ಟಿರುವಂತದ್ದು ರಿಯಲ್ಮಿ ಅವ್ರ ಕಡೆಯಿಂದ ರಿಯಲ್ಮಿ GT60 ಮೊಬೈಲ್ ತುಂಬಾನೇ ಚೆನ್ನಾಗಿರುವಂತದ್ದು. ಇದೇ ಮೊಟ್ಟ ಮೊದಲ ಮಾರಿಗೆ ರಿಯಲ್ಮಿ ಮೊಬೈಲ್ ನಲ್ಲಿ 6000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಇರುವಂತದ್ದು, ತುಂಬಾನೇ ಹೆವಿ ಬ್ರೈಟ್ನೆಸ್ ಆಗಿರುವಂತದ್ದು. ಮತ್ತೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಸ್ನಾಪ್ ಡ್ರಾಗನ್ 7+ Gen 1 ಒಂದು ಪ್ರೊಸೆಸರ್ ಇರುವಂತದ್ದು. ಇದೇ ವರ್ಲ್ಡ್ ನಂಬರ್ 1 ಅಂದ್ರೆ ಇದೇ ಒಂದು ಮೊಬೈಲ್ ನಲ್ಲಿ ಫಸ್ಟ್ ನಿಮಗೆ ಈ ಒಂದು ಪ್ರೊಸೆಸರ್ ನ ಬಳಸ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೊಬೈಲ್ ಹೇಗಿದೆ ಕಂಪ್ಲೀಟ್ ರಿವ್ಯೂ ಮತ್ತೆ ಅನ್ಬಾಕ್ಸ್ ನೀವು ಈ ಒಂದು ವಿಡಿಯೋ ನೋಡಬಹುದು. ಹಲೋ, ನೀವು ಟೆಕ್ ಮಗ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಚಂದನ್. ಬನ್ನಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂ ನೀವು ನೋಡಿ ವಿತ್ ಎಕ್ಸೈಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಆದಷ್ಟು ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ನೀವೇನೋ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ನಮಗೆ ಈ ಒಂದು ಬಾಕ್ಸ್ ಔಟ್ಸೈಡ್ ಇಂದ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನಾವು ಇದನ್ನ ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ನಮಗೆ ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಿರುವಂತದ್ದು, ಡಾಕ್ಯುಮೆಂಟೇಶನ್ ಸಿಗ್ತಿರುವಂತದ್ದು, ಕೇಸ್ ಸಿಗ್ತಿರುವಂತದ್ದು, ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಅದಾದ ನಂತರ 100 ವ್ಯಾಟ್ ನ ಒಂದು ಚಾರ್ಜರ್ ಸಿಗ್ತಿರುವಂತದ್ದು ನಿಮಗೆ. ಅದಾದ ನಂತರ ಟೈಪ್ A to ಒಂದು ಟೈಪ್ C ಕೇಬಲ್ ನಿಮಗೆ ಸಿಗ್ತಾ ಇರುವಂತದ್ದು ಈ ಒಂದು ಬಾಕ್ಸ್ ನಲ್ಲಿ ಅಂತಾನೆ ಹೇಳ್ಬೋದು. ಆಬ್ವಿಯಸ್ಲಿ ಒಂದು ಬಾಕ್ಸ್ ನಲ್ಲಿ ನಮಗೆ 100 ವ್ಯಾಟ್ ನ ಒಂದು ಚಾರ್ಜರ್ ಸಿಗ್ತಿರುವಂತದ್ದು. ಈ ಒಂದು ಪ್ರೈಸ್ ಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಲ್ಲ, ಹಂಗೆ ನಾನು ಇವೆ ಅಂತಾನೆ ಹೇಳಕೋಲ್ಲ, ಯಾಕಂದ್ರೆ ನಾವು ರಿಯಲ್ಮಿ 11 Pro Plus ಆಗಿರ್ಬೋದು, ರಿಯಲ್ಮಿ 12 ಆಗಿರ್ಬೋದು, ಇದರಲ್ಲೆಲ್ಲ ಆಲ್ಮೋಸ್ಟ್ ಆಲ್ 100 ವ್ಯಾಟ್ ಇಂದ ಚಾರ್ಜರ್ ಕೊಟ್ಟಿದೆ. ಆದ್ರೂ ಕೂಡ ಈ ಒಂದು ಪ್ರೈಸ್ ಇದನ್ನಾರು ಕೊಟ್ಟಿರಲ್ಲ ಅಂತ ನಾವು ಇಲ್ಲಿ ಹೇಳ್ತೀನಿ ಅಷ್ಟೇ. ಇನ್ನು ಈ ಒಂದು ಮೊಬೈಲ್ ನ ಡಿಸೈನಿಗೆ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ಯುನೀಕ್ ಡಿಸೈನ್ ನಲ್ಲಿ ಬರ್ತಿದೆ ಅಂತಾನೆ ಹೇಳ್ಬೋದು. ನಿಮಗೆ ಬ್ಯಾಕ್ ಬಂದ್ಬಿಟ್ಟು ಫುಲ್ ಪ್ಲಾಸ್ಟಿಕ್ ಇರುವಂತದ್ದು, IP65 ರೇಟಿಂಗ್ ಇರುವಂತದ್ದು. ಪೋರ್ಟ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಟೈಪ್ C ಪೋರ್ಟ್ ಇರುವಂತದ್ದು, ಸ್ಪೀಕರ್ ಗ್ರಿಲ್ ಇರುವಂತದ್ದು, ಮೈಕ್ ಇರುವಂತದ್ದು, ಆಮೇಲೆ ಸಿಮ್ ಕಾರ್ಡ್ ಟ್ರೈ ಕೂಡ ಸಿಗ್ತಾ ಇರುವಂತದ್ದು ನಿಮಗೆ ಇದರಲ್ಲಿ. ಇನ್ನು ನೀವೇನಾದ್ರು ಸೈಡ್ ಬಂದ್ರೆ ಅಂದ್ರೆ ವಾಲ್ಯೂಮ್ ರಾಕರ್ ಇರುವಂತದ್ದು, ಅಂಡ್ ಪವರ್ ಬಟನ್ ಕೂಡ ಸಿಗ್ತಿರುವಂತದ್ದು. ನೀವೇನಾದ್ರು ಮೇಲ್ ಬಂದ್ರೆ ಅಂದ್ರೆ ಮೈಕ್ ಸಿಗ್ತಿರುವಂತದ್ದು, IR ಬ್ಲಾಸ್ಟರ್ ಸಿಗ್ತಿರುವಂತದ್ದು, ಸ್ಪೀಕರ್ ಗ್ರಿಲ್ ಸಿಗ್ತಿರುವಂತದ್ದು. ಈ ಒಂದು ಡಿಸೈನ್ ನಲ್ಲಿ ಆಲ್ಮೋಸ್ಟ್ ನಾನು ಹೇಳ್ಬೇಕು ಅಂದ್ರೆ ಒಂದು ಗ್ಲಾಸ್ ಪ್ಯಾಕ್ ಸಿಕ್ಕಿತ್ತು ಅಂದ್ರೆ ಇನ್ನು ಚೆನ್ನಾಗಿರ್ತಿತ್ತು. ಬಟ್ ಈ ಒಂದು ಪ್ರೈಸ್ ಸಾಕಿಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಾವಿಲ್ಲಿ. ಹಾಗೆ ನೋಡಕ್ ಹೋದ್ರೆ ನಾವೇನಾದ್ರು ಗೂಗಲ್ ಪಿಕ್ಸೆಲ್ 8 ಮೊಬೈಲ್ 58-59 ಸಾವಿರ ರೂಪಾಯಿ ಲಾಂಚ್ ಆಯ್ತು. ಬಟ್ ಇದರಲ್ಲೂ ಕೂಡ ಬ್ಯಾಗ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಯಾವ್ದೇ ಗ್ಲಾಸ್ ಪ್ಯಾಕ್ ಸಿಕ್ಕಿರ್ಲಿಲ್ಲ. ಅದಕ್ಕೆ ನಾನು ಏನಾದ್ರು ಕಂಪೇರ್ ಮಾಡಿದೆ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಪರವಾಗಿಲ್ಲ, ಈ ಒಂದು ಪ್ರೈಸ್ ಇದನ್ನ ಕೊಟ್ಟಿರಲ್ಲ ಅಂತ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಇನ್ನು ಈ ಒಂದು ಮೊಬೈಲ್ ನೀವೇನೋ ಡಿಸ್ಪ್ಲೇ ಹೋಗ್ತೀರಾ ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ 6.78 ಇಂಚಿನ ಒಂದು 1.5K LTPO AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಸಿಗ್ತಿರುವಂತದ್ದು, 6000 ನೈಟ್ಸ್ ಪೀಕ್ ಬ್ರೈಟ್ನೆಸ್ ಇರುವಂತದ್ದು. 6000 ನೈಟ್ಸ್ ಬ್ರೈಟ್ನೆಸ್ ಅಂದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮೊಬೈಲ್ ಅಲ್ಲಿ ಕೊಡ್ತಾ ಇರುವಂತದ್ದು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಈ ಒಂದು ಮೊಬೈಲ್ ನ ರಿವ್ಯೂ ಹೊರತುಪಡಿಸಿ ಇನ್ನೊಂದು ವಿಷಯ ಹೇಳ್ಬೇಕು ಅಂದ್ರೆ ಇದೆಲ್ಲ ಒಂದು ಮಾರ್ಕೆಟ್ ಶೇರ್ ನ ಒಂದು ಗಿಮಿಕ್ ಅಷ್ಟೇ. ಇವು ನಾನು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇದು 6000 mAh ಒಂದು ನೈಟ್ಸ್ ಪೀಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದನ್ನ ಅಂದ್ರೆ ಅಷ್ಟು ಬ್ರೈಟ್ ಅಂತಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಬ್ರೈಟ್ ಆಗಿ ಕೊಟ್ಬೇಕಾದ್ರೆ ನಾವಿಲ್ಲಿ ಕನ್ನಡಕ ಹಾಕೊಂಡು ನೋಡ್ಬೇಕಾಗುತ್ತೆ ನಾವು ಈ ಒಂದು ಮೊಬೈಲ್ ನ, ಆ ರೀತಿ ಬರುತ್ತೆ. ಬಟ್ ಇವರು ಒಂದು ಮಾರ್ಕೆಟ್ ಶೇರ್ ನ ಗಿಮಿಕಿಗೋಸ್ಕರ ಈ ತರ ಹೇಳ್ತಾರೆ ಅಷ್ಟೇ. ಬಟ್ ನನ್ನ ಪ್ರಕಾರ ಇದು 3000 ಹಬ್ಬಬ್ಬ ಅಂದ್ರೆ ಈ ಒಂದು ರೇಂಜ್ಗೆ ಏನಾದ್ರು ಬರ್ಬೇಕು ಅಂದ್ರೆ 3000 ಒಂದು ನೈಟ್ ಪೀಕ್ ಬ್ರೈಟ್ನೆಸ್ ಬರ್ಬೋದು ಅಷ್ಟೇ ನನ್ನ ಪ್ರಕಾರ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಇನ್ನು ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ತುಂಬಾನೇ ಬ್ರೈಟ್ ಆಗಿರುವಂತದ್ದು, ಒಂದು ವಿಡಿಯೋ ನೋಡ್ತೀರ ಅಂದ್ರೆ ತುಂಬಾ ಚೆನ್ನಾಗಿರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ತುಂಬಾನೇ ಒಂದು ಒಳ್ಳೆ ಅಕ್ಯುರೇಸಿನಲ್ಲಿ ಈ ಒಂದು ಡಿಸ್ಪ್ಲೇ ನಿಮಗೆ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ಸ್ ನ ಒಂದು ಸೆನ್ಸರ್ ಅಂದ್ರೆ ಸ್ಕ್ಯಾನರ್ ಕೂಡ ಸಿಗ್ತಿರುವಂತದ್ದು, ತುಂಬಾನೇ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆಲ್ಸೋ ಇದು ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಸ್ಪೀಕರ್ ಗೆ ಹೋಗ್ತೀನಿ ಅಂದ್ರೆ ನಿಮಗೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂತದ್ದು, ಒಳ್ಳೆ ಸೌಂಡ್ ಕ್ವಾಲಿಟಿ ಇದೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಆಬ್ವಿಯಸ್ಲಿ ಸ್ಪೀಕರ್ ಅಂದ್ರೆ ಸ್ಟೀರಿಯೋ ಸ್ಪೀಕರ್. ರಿಯಲ್ಮಿ ಅವರು ಈ ಒಂದು ಸ್ಪೀಕರ್ ನಲ್ಲಿ ಯಾವುದೇ ರೀತಿ ಒಂದು ಚೇಂಜಸ್ ಕೂಡ ಮಾಡಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮೇನ್ ಅಪ್ ಅಂದ್ರೆ ಈ ಒಂದು ಮೊಬೈಲ್ ನ ಪರ್ಫಾರ್ಮೆನ್ಸ್, ನನಗೆ ಈ ಒಂದು ಮೊಬೈಲ್ ನ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗಿರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಲೇಟೆಸ್ಟ್ ಅಂದ್ರೆ ನಮ್ಮ ವರ್ಲ್ಡ್ ನಲ್ಲೇ ಫಸ್ಟ್ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿರೋಂತ ಒಂದು ಮೊಬೈಲ್ ಅಂದ್ರೆ ಇದೇ ಒಂದು ರಿಯಲ್ಮಿ GT60 ಮೊಬೈಲ್ ಆಗಿರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಲೇಟೆಸ್ಟ್ ಸ್ನಾಪ್ ಡ್ರಾಗನ್ 7+ Gen 3 ಇರುವಂತದ್ದು. ಇದು ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇದರ ಒಂದು ಅಂತದ್ದು 14,08,000 ಹತ್ರ ಬರುವಂತದ್ದು ಹೆವಿ ಪವರ್ಫುಲ್ ಬ್ರೌಸರ್ ಅಂತಾನೆ ಹೇಳ್ಬೋದು. ನಿಮಗೆ ಇದು ಬಂದ್ಬಿಟ್ಟು LPDDR5X ಮತ್ತೆ UFS 4.0 ಈ ಒಂದು ಟೈಪ್ ನಲ್ಲಿ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಿರುವಂತದ್ದು. ಟಾಪ್ ಲಾಂಚ್ ಅಂತಾನೆ ಹೇಳ್ಬೋದು. LPDDR5X UFS 4.0 ಆಬ್ವಿಯಸ್ಲಿ ಟಾಪ್ ಲಾಂಚ್ ಆಗಿರುವಂತದ್ದು. ಈ ಒಂದು ಪ್ರೊಸೆಸರ್ ನ ನೋಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಒಂದು ಅಂತದ್ದು ಕೊಡ್ತು. ಅದೇ ರೀತಿ ಎಲ್ಲಾ ರೀತಿಲೂ ಕೂಡ ಇದು ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಗೇಮಿಂಗ್ ಕೂಡ ಆರಾಮಾಗಿ ಆಡ್ಬೋದು ನನ್ನ ಪ್ರಕಾರ ಇದ್ರಲ್ಲಿ, ಯಾಕಂದ್ರೆ ಒಂದು ಒಳ್ಳೆ ಪ್ರೊಸೆಸರ್ ಕೊಟ್ಟಿರ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನಲ್ಲಿ ನೀವೇನಾದ್ರು ಬ್ಯಾಟ್ರಿಗೆ ಹೋದ್ರಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ 5500 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂತದ್ದು. ಲಿಟ್ರಲಿ 100 ವ್ಯಾಟ್ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಸಿಗ್ತಿರುವಂತದ್ದು. ನಾನು ಆಗ್ಲೇ ಹೇಳಿದೆ 100 ವ್ಯಾಟ್ ನ ಚಾರ್ಜರ್ ಕೊಡ್ತಾರೆ ಹಂಗೇನಿಲ್ಲ ಅಂತ, ಬಟ್ ಇದಕ್ಕೂ ಕೂಡ ಕೊಟ್ಟಿರುವಂತದ್ದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ ಸಾಫ್ಟ್ವೇರ್ ಬಗ್ಗೆ ನಾವೇನಾದ್ರು ಮಾತಾಡಬೇಕು ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ
ಔಟ್ ಆಫ್ ದ ಬಾಕ್ಸ್ ರಿಯಲ್ಮಿ ಅವ್ರದ್ದೇ ರಿಯಲ್ಮಿ UI 5.0 ಇರುವಂತದ್ದು ಲೇಟೆಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಔಟ್ ಆಫ್ ದ ಬಾಕ್ಸ್ ನಿಮಗೆ ಇದು ಆಂಡ್ರಾಯ್ಡ್ 14 ವರ್ಷನ್ ಅಲ್ಲಿ ಬರ್ತಾ ಇರುವಂತದ್ದು. ನಾನು ಇದರಲ್ಲಿ ಏನು ಚೇಂಜಸ್ ಅಂತ ಹೇಳಕ್ಕಲ್ಲ. ಇನ್ನು ಇದರಲ್ಲಿ ಸ್ಪೆಷಲ್ ಪಾರ್ಟ್ ಅಪ್ ಅಂದ್ರೆ ನಿಮಗೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಇದರಲ್ಲಿ AI ಫೀಚರ್ಸ್ ಇರುವಂತದ್ದು. ಕೆಲವೊಂದು AI ಫೀಚರ್ಸ್ ಲೈಕ್ ಇವಾಗ ಏನು ಸ್ಯಾಮ್ಸಂಗ್ S24 ಅಲ್ಲಿ ನೋಡ್ತೀರಾ ಇದೇ ರೀತಿ ಬರ್ತಾ ಇರುವಂತದ್ದು. ಇದರಲ್ಲೂ ಕೂಡ AI ಫೀಚರ್ಸ್. ಇನ್ನೊಂದೇನಪ್ಪಾ ಅಂದ್ರೆ ಈಗ ಯಾವ್ದಾದ್ರು ಒಂದು ಕಂಪನಿಗಳು ಏನಾದ್ರು ಒಂದು ಲಾಂಚ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಇನ್ನು ಪಕ್ಕದಲ್ಲಿರುವಂತ ಎಲ್ಲಾ ಕಂಪನಿಗಳು ಕೂಡ ಲಾಂಚ್ ಮಾಡ್ತಾ ಇರ್ತವೆ. ಇವಾಗ ನೀವು ಗಮನಿಸಬಹುದು, ಬೇಕಿದ್ರೆ ಮುಂದೆ ಬರುವಂತ ಮೊಬೈಲ್ಗಳಲ್ಲೂ ಕೂಡ AI ಫೀಚರ್ಸ್ ಬರ್ತವೆ. ಬೇಕಾದ್ರೆ ನೋಡಿ ಬೇಕಿದ್ರೆ ಎಲ್ಲಾ ಒಂದು ಕಂಪನಿ ತಗೊಂಬಂತು ಅಂದ್ರೆ ಎಲ್ಲಾ ಕಂಪನಿಗಳು ಅದನ್ನ ತಗೊಂಬರ್ತವೆ. ಅದೇ ರೀತಿನಲ್ಲಿ ಈಗ ಸದ್ಯಕ್ಕೆ ನಮ್ಮ ಮಾರ್ಕೆಟ್ ನಲ್ಲಿ ಆಗ್ತಿರುವಂತದ್ದು ಆಲ್ಮೋಸ್ಟ್ ಅಲ್ಲಿ ಇದರ ಒಂದು OS ಹೋದ್ರೆ ಅಂದ್ರೆ ಈ ಒಂದು AI ಫೀಚರ್ಸ್ ಇಂದ ದಿ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ನ ಅಷ್ಟು ಚೆನ್ನಾಗಿ ಈ ಒಂದು ಪ್ರೊಸೆಸರ್ ಮತ್ತೆ ಈ ಒಂದು AI ಫೀಚರ್ಸ್ ಇಂದ ಚೆನ್ನಾಗಿರುವಂತದ್ದು ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಮೊಬೈಲ್ ನ ಕ್ಯಾಮ್ರಾ ಹೋದ್ವಿ ಅಂದ್ರೆ ಆಬ್ವಿಯಸ್ಲಿ ರಿಯಲ್ಮಿ ಮೊಬೈಲ್ ನೋಡಿ ಆಬ್ವಿಯಸ್ಲಿ ಇದ್ರ ಒಂದು ಕ್ಯಾಮ್ರಾದಲ್ಲಿ ಯಾವ್ದೇ ಹಿಂದೆ ಕೂಡ ಬರಲ್ಲ. ಒಂದು ಒಳ್ಳೆ ಕ್ಯಾಮ್ರಾನೇ ಕೊಡ್ತಾರೆ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ನಿಮಗೆ ರೇರ್ ನಲ್ಲಿ ಬಂದ್ಬಿಟ್ಟು ನಿಮಗೆ 50 MP ಮೇನ್ ಕ್ಯಾಮ್ರಾ ಇರುವಂತದ್ದು. ಇದ್ರಲ್ಲಿ ನಿಮಗೆ ಸಾನಿ ಅವ್ರದ್ದು IMX882 ಇರುವಂತದ್ದು. ಅದಾದ ನಂತರ ನಿಮಗೆ 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಇರುವಂತದ್ದು. ಇದರಲ್ಲೂ ಕೂಡ ಸಾನಿ ಅವ್ರದ್ದು IMX355 ಇರುವಂತದ್ದು. ಆಬ್ವಿಯಸ್ಲಿ ನೀವೇನೋ ರೇರಿಗೆ ಹೋದ್ರಿ ಅಂದ್ರೆ ಖಂಡಿತವಾಗ್ದು ಸಾನಿ ಅವ್ರದ್ದು IMX ಸೆನ್ಸರ್ ಕೊಟ್ಟಿರುವಂತದ್ದು. ಅದು ಲೈಟ್ LYT ಸೆನ್ಸರ್ ಕೊಟ್ಟಿದ್ರು ಕೂಡ ಏನೋ ಪರವಾಗಿಲ್ಲ ಅನ್ಬೋಯ್ತು. ಬಟ್ IMX ಸೆನ್ಸರ್ ಕೊಟ್ಟಿರುವಂತದ್ದು ಸಖತ್ ಫೋಟೋ ತೆಗಿಯುತ್ತೆ ಅಂತ ಹೇಳ್ಬೋದು. ನಿಮಗೆ ಏನೋ ಒಂದ್ ಬೇಳೆ ಇದ್ರು ತೆಗೆದಿರುವಂತ ಫೋಟೋಸ್ ಬೇಕಂದ್ರೆ ನನ್ನ ಒಂದು ಇಲ್ಲಿ ಡಿಸ್ಕ್ರಿಪ್ಷನ್ ಗೂಗಲ್ ಡ್ರೈವ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಪ್ರತಿ ಒಂದು ಫೋಟೋ ಕೂಡ ಚೆಕ್ ಮಾಡಿ ನೀವು ನೋಡ್ಬೋದು ಅಂತ ಹೇಳ್ಬೋದು. ಇನ್ನು ಈ ಒಂದು ಫೋಟೋ ನಂಬಕ್ ಆಗಲ್ಲ ಅಂದ್ರೆ ನೀವು ಪ್ರತಿಯೊಂದು ರಿವ್ಯೂವರ್ಸ್ ಅಕಸ್ಮಾತ್ ಹೊರತುಪಡಿಸಿ ನೀವು ಇನ್ಸ್ಟಾಗ್ರಾಮಿಗೆ ಅಕಸ್ಮಾತ್ ಏನಾದ್ರು ನೀವು ಗೂಗಲ್ ಅಥವಾ ಟ್ವಿಟರ್ಗೆ ಹೋದ್ರಿ ಅಂದ್ರೆ ಅಲ್ಲಿ ಈ ಒಂದು ಮೊಬೈಲ್ ಕಂಪ್ನಿಯವರ ಈ ಒಂದು ಮೊಬೈಲ್ ಇಂದ ತೆಗೆದಾಕಿರ್ತಾರೆ. ಅಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಆ ರೀತಿ ಅವರು ಕೂಡ ಗಿಮಿಕ್ ಮಾಡಕ್ ಆಗಲ್ಲ. ಅಲ್ಲಿ ಒರಿಜಿನಲ್ ಫೋಟೋಸ್ ಅವ್ರು ಹಾಕ್ಬೋದು. ನೀವು ಅದನ್ನ ಬೇಕಾದ್ರೆ ನೋಡ್ಕೋಬಹುದು. ಇನ್ನು ಫ್ರಂಟ್ ಗೆ ಏನಾದ್ರು ಬಂದ್ರೆ ಅಂದ್ರೆ ನೀವು ಇದರಲ್ಲಿ ನಿಮಗೆ ಫ್ರಂಟ್ ಬಂದ್ಬಿಟ್ಟು 32 MP ಒಂದು ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. ಆಬ್ವಿಯಸ್ಲಿ ಇವು ತೆಗೆಯುವಂತ ಫೋಟೋಸ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗಿರುವಂತದ್ದು ಆಲ್ಮೋಸ್ಟ್ ಅಲ್ಲಿ ಈ ಒಂದು ಕ್ಯಾಮ್ರಾ ಬಗ್ಗೆ ಮಾತನಾಡುವಾಗ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಪ್ರೈಸ್ ಗೆ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡ್ಬೋದು ಅಂತ ನೀವೇನಾದ್ರು ಕೇಳಿದ್ರಿ ಅಂದ್ರೆ ಹೌದು 35,000-40,000 ರೂಪಾಯಿ ಲಾಂಚ್ ಆಗ್ತಿರುವಂತದ್ದು. ಆ ಒಂದು ಪ್ರೈಸ್ ಅಲ್ಲಿ ಲಾಂಚ್ ಆಯ್ತು ಅಂದ್ರೆ ದ ಬೆಸ್ಟ್ ಮೊಬೈಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಯಾವ್ದೇ ರೀತಿಲೂ ಕೂಡ ಇದರ ಒಂದು ಡಿಸ್ಪ್ಲೇ ನಲ್ಲಿ ಬ್ರೈಟ್ನೆಸ್ ನೋಡಿ ತಗೊಳೋದಕ್ಕಂತ ಹೋಗ್ಬೇಡ್ರಿ. ಯಾಕಂದ್ರೆ ಇವೆಲ್ಲ ಒಂಥರ ಮಾರ್ಕೆಟ್ ಶೇರ್ ಒಂಥರ ಗಿಮಿಕ್ ಇದ್ದಂಗೆ ಇವೆಲ್ಲ. ಬಟ್ ಇದರಲ್ಲಿರೋ ಪ್ರೊಸೆಸರ್ ಅಂತು ಸ್ಕೋರ್ CPU ಥ್ರಾಟ್ಲಿಂಗ್ ಆಗಿರ್ಬೋದು ಎಲ್ಲಾನು ನೋಡಿ ನೀವು ತಗೋಬಹುದು ಅನ್ಸುತ್ತೆ. ಅದಂತರ OS ಬಂದ್ರೆ OS ಮತ್ತೆ ಇದೇ ಒಂದು ಪ್ರೈಸ್ ಅಲ್ಲಿ ನಿಮಗೆ AI ಫೀಚರ್ಸ್ ಕೊಡ್ತಾ ಇರುವಂತದ್ದು. ಮತ್ತೆ ಈ ಒಂದು 100W ಒಂದು ಚಾರ್ಜರ್ ಅಡಾಪ್ಟರ್. ಮತ್ತೆ ನೀವು ನೆಟ್ವರ್ಕ್ ಕನೆಕ್ಟಿವಿಟಿ ಬಗ್ಗೆ ಮತ್ತೆ ಮಾತನಾಡಿಲ್ಲ. ಯಾಕಂದ್ರೆ ಇದರಲ್ಲಿ ನೆಟ್ವರ್ಕ್ ಕನೆಕ್ಟಿವಿಟಿಲಿ ಆಲ್ಮೋಸ್ಟ್ ಅದೆಲ್ಲಾನು ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾ ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ IMX ನೋಡ್ದು ಸೆನ್ಸರ್ ಕೊಟ್ಟಿರುವಂತದ್ದು ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಆಬ್ವಿಯಸ್ಲಿ ಈ ಒಂದು ಮೊಬೈಲ್ ಈ ಒಂದು ಪ್ರೈಸ್ ಗೆ ಫುಲ್ ಆಗಿ ಒಂದು ತುಂಬಿದ ಕೂಡ ಅಂತಾನೆ ಹೇಳ್ಬೋದು. ಆ ಒಂದು ಟೈಪ್ ನಲ್ಲಿ ಇದನ್ನ ಕೊಟ್ಟಿರುವಂತದ್ದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಒಂದು ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಬಹುದು. ಆದಷ್ಟು ಮೋಟಿವೇಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಟ್ರೈ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.